ಬ್ರಹ್ಮ, ವಿಷ್ಣು, ಮಹೇಶ್ವರ. ವಿಶ್ವದ ಬದುಕು ಅಂದ್ರೆ ಏನು? ವಿಶ್ವಸ್ತರಾದ ಜನರ ಬದುಕು. ಜನರ ಬದುಕು ಹೇಗಿದೆ? ಒಮ್ಮೆ ದೃಷ್ಟಿ ಹಾಯಿಸಿದಾಗ ಹರಿಯುವ ನೀರಿನಂತಿರಬೇಕು, ಆದರೆ ನಿಂತ ನೀರು ಆಗಿರಬಾರದು. ಆ ದೃಷ್ಟಿಯಿಂದ ಯೋಚಿಸಿದಾಗ ಶಿವೇ, ಜನರ ಬದುಕಿನಲ್ಲಿ ಏನೋ ಒಂದು ರೀತಿಯ ಜಡತ್ವಕ್ಕೆ ಎದ್ದು ಕಾಣುತ್ತಾ ಇದೆ. ಜಡತ್ವವನ್ನು ಹೋಗಲಾಡಿಸಿ ಅದು ಪುನಃ ಹರಿಯುವಂತೆ ಆಗಬೇಕಿದ್ರೆ ನಾವು ಕಾರ್ಯಪ್ರವರ್ತರಾಗಬೇಕು. ನಾವು ಕಾರ್ಯಪ್ರವರ್ತರಾಗಬೇಕಿದ್ರೆ ಕಾರಣ ಬೇಕು. ಕಾರಣವನ್ನು ಹುಡುಕುತ್ತಾ ಇಲ್ಲಿರೋಣ. ಜಯ ಜುಗ ಜಯ ಭಜಿತ ಸ್ವರ
ಕೇಳಿ ಹಾಗಾಗಿ ನಿಮ್ಮನ್ನು ಉಪಚರಿಸುವುದು ಪ್ರಾರಂಭಿಸಿದೆ. ಶಿವೇ, ಅವನಿಗೊಂದು ಪೀಠ ಕೊಡ್ಬೇಕಲ್ಲ. ಎಲ್ಲಿ ಕೊಡುದು? ನಿನ್ನ ಕಷ್ಟ ಸುಳ್ಳಲ್ಲ. ಯಾಕೆಂದ್ರೆ ಬರೇ ಹಿಮದ ರಾಶಿ ಇಲ್ಲಿ, ಆ ಗಟ್ಟಿಯಾದ ನೀರು ಬಂಡಿ ಆಗಿರ್ತದೆ, ಅದರ ಮೇಲೆ ಕೊಡುದು. ಹೇಗೆ ಅಲ್ಲ ಹೇಳುವುದೇ ಇಲ್ಲ. ಅದೇ ಹೋದಲ್ಲ ಯಾವುದಾದ್ರೂ ಅದೇ, ಆದ್ರೆ ತನ್ನ ಪೀಠಕ್ಕೆ ಮಾತ್ರ ತೊಂದರೆ ಬರಬಾರ್ದು. ಆಮೇಲೆ ಕುಡಿಯುವುದಕ್ಕೆ ಏನ್ ಕೊಡೋಣ? ಏನ್ ಕೊಡುದು ಸ್ವಾಮಿ ಕುಡಿಯುವುದಕ್ಕೆ? ನಿನ್ ಸಮಸ್ಯೆ ನನಗೆ ಅರ್ಥ ಆಗ್ತದೆ. ಅವನ ಮಟ್ಟಿಗೆ ತೊಂದರೆ ಇಲ್ಲ. ಯಾಕೆ ಗೊತ್ತಾ? ಅವನಿಗೆ ಹೋದಲ್ಲ ತನಗೆ ಬೇಕಾ ಸಿಗುವುದಿಲ್ಲ ಅಂತ ಸಿಕ್ಕಿದಾಗ ಹೊಟ್ಟೆ ತುಂಬ ಪಡ್ಕೊಂಡಿದ್ದಾನೆ. ಏನು? ಅಮೃತ. ಆದ್ರಿಂದ ಅವನಿಗೆ ಬಾಯಾರಿಕೆ ಆಗುದಿಲ್ಲ. ಅದಕ್ಕೆ ಕೇಳ್ಬೇಡುವ ಇಂದ್ರ. ಏನು ಬಂತು ದಯ್ಯ ಯಾಕೆ ಆಗಮನದ ಬಗೆಯ ಆಶ್ಚರ್ಯ. ನೀನಿಲ್ಲಿ ಬರುವುದೇನು ಹೊಸದಲ್ಲ ಅಲ್ಲ. ದೈತ್ಯರ ಬಾಧೆಗೊಳಗಾಗಿ ಕಷ್ಟ ಪರಿಹಾರಕ್ಕಾಗಿ ಬರುವ ಇವತ್ತು ನಿನ್ನ ಮುಖದಲ್ಲಿ ಪ್ರಸನ್ನತೆ ಎದ್ದು ಕಾಣುತ್ತಾ ಇದೆ ಅಲ್ವಾ? ಹಾಗಾಗಿ ಬಹುಶಃ ಕತ್ತುಗೆ ಗುದ್ದಾಟ ಇಲ್ಲ ಅಲ್ವಾ? ಈಗಿಲ್ಲ, ಸದ್ಯಕ್ಕಿಲ್ಲ. ಅಲ್ಲ, ನಿನ್ನ ಸಿದ್ಧಾಂತವೇ ಸರಿ. ಯಾಕೆ ಗೊತ್ತಾ? ಮಾಡುವ ಪ್ರಯತ್ನ ನೀವು ಮಾಡ್ತೀಯ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಒಂದು ಶಕ್ತಿ ಉಂಟು ಅಂತ ಹೇಳ್ತಾರಲ್ಲ. ಹಾಗಾಗಿ ನೀನು ಅಂತಹ ಕಷ್ಟ ಬಂದಾಗ ನಮ್ಮಲ್ಲಿ ಬಂದು ಅದನ್ನ ಪರಿಹರಿಸಿಕೊಳ್ತೀಯ. ಇವತ್ತಾಗಲ್ಲ, ಮುಖದಲ್ಲಿ ಸ್ವಚ್ಛವಾದದು, ಯಾವ ಕಷ್ಟ ಇಲ್ಲ. ಯಾಕಾಗಿ ಬಂದಿದ್ದೀಯ ಕೇಳಬಹುದು. ಅಂತರಾತ್ಮಗನೀನು ಅಂತರಾತ್ಮಗನೀನು ಸ್ವರ್ಗಪುರದಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಸ್ವರ್ಗಪುರದಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಪುರಗೈದು ಶಾಂತರದ ಭಾವದಿಂದು ಪ್ರಚರಿಸಿ ಎನ್ನ ಪುರಗೊಲಿದು ಶಾಂತರದ ಭಾವದಿಂದು ಪ್ರಚರಿಸಿ ನಿನ್ನ ಕರುಣಾಮೃತವ ಕುಡಿದು ನಿನ್ನ ಕರುಣಾಮೃತವ ಕುಡಿದು ನಲಿಯಬೇಕೆಂಬಾಸೆ ಇರುವುದೆನ್ನ ಮನದ
ಮನದಿ ನಿನ್ನ ಕರುಣಾಮೃತವ ಕುಡಿದು ನಲಿಯಬೇಕೆಂಬ ಆಸೆ ಇಹುದೆನ್ನ ಮನದಿ ಅಂತರಾತ್ಮಕ ನೀನು ಹೌದು ಸ್ವಾಮಿ, ನಗು ನಗುತ್ತಾ ಇಲ್ಲಿವರೆಗೆ ಬಂದವರಲ್ಲ. ಕಷ್ಟ ಅಂತ ಬಂದ ಕಾಲಕ್ಕೆ ಓಡಿ ಬಂದವರು ನಾವು. ಅದರಿಂದ ಹಾಗಲ್ಲ, ನಾವೆಲ್ಲವರು ಒಟ್ಟಾಗಿ ಬಂದವರಿದ್ದೇವೆ, ನಗು ನಗುತ್ತಲಿದ್ದೇವೆ. ಹಾಗಾದ್ರೆ ದುರುಳನ ಭಯ ಎನ್ನುವಂತಹದ್ದು ನಿಮ್ಮ ಅನುಗ್ರಹದಿಂದಲಾಗಿ ನಮಗೆ ಇಲ್ಲ. ಹಾಗಾದ್ರೆ ಈಗ ಬಂದಿರುವುದರ ಉದ್ದೇಶ, ಈ ಒಂದು ಯೋಚನೆಯನ್ನು ಮಾಡಿದವರಿದ್ದೇವೆ, ನಿಮ್ಮನ್ನ ಸ್ವರ್ಗದವರೆಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ. ಯಾಕೆಂತ ಹೇಳಿದ್ರೆ ನೀವು ಸುಮ್ಮನೆ ಅಲ್ಲಿವರೆಗೆ ಬಂದವರಲ್ಲ. ಯಾಕೆಂತ ಹೇಳಿದ್ರೆ ನೀವು ಬರುವಾಗ ಆ ದುಷ್ಟರನ್ನ ಬಡಿದೋಡಿಸುವ ಕಾಲಕ್ಕೆ ಅಲ್ಲಿವರೆಗಾಗಿ ಬಂದವರಿದ್ದೀರಿ. ಅದರಿಂದ ಹಾಗಲ್ಲ, ದುಷ್ಟರನ್ನ ಬಡಿದೋಡಿಸುವುದರ ಮುಖೇನವಾಗಿ ಪೀಠವನ್ನ ಭದ್ರವಾಗಿ ಇರಿಸಿದವರು ನೀವು. ಪೀಠ ಎನ್ನುವುದು ಭದ್ರವಾಗಿದೆ. ಈ ಕಾಲಕ್ಕೆ ನಿಮ್ಮನ್ನ ಅಲ್ಲಿವರೆಗೆ ಕರೆದುಕೊಂಡು ಹೋಗಿ ನಿಮ್ಮ ಪಾದ ಪೂಜೆಯನ್ನ ಮಾಡಬೇಕು. ಜೊತೆಯಲ್ಲಿ ನಮ್ಮ ಆತಿಥ್ಯವನ್ನ ಸ್ವೀಕರಿಸುವುದಕ್ಕೆ ಅಲ್ಲಿಯವರೆಗೆ ದಯಮಾಡಿಸಬೇಕು ಅಂತ ಕೇಳಿಕೊಳ್ತೇನೆ. ಶಿವೇ, ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಇರುವ ತೊಂದರೆ ಹೇಳಬೇಡುವ. ಸುರನಾಥ ಕೇಳನ್ನ ಈಗ ಹೊರಟು ನಿನ್ನೊಟ್ಟು ಬರಲು ಈಗ ಹೊರಟು ನಿನ್ನೊಟ್ಟು ಬರಲು ಗುಟ್ಟು ದೊರಕಿರುವ ವಿಷಯವು ಕನವು ವಿನೋದವು. ದೊರಕಿರುವ ವಿಷಯವು ಕನವು ನೀನು ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ಬಂದವು. ಹೌದು. ಅರ್ಥ ಆಯ್ತು ನನಗೆ. ನೀ ಸಂಕ್ರಾಂತಿ ಆಚರಿಸುವುದು ಹೊರಟಿದ್ದೀಯ. ಹೌದು. ಸಂಕ್ರಾಂತಿ ಅಂದ್ರೆ ಏನು? ಕ್ರಾಂತಿ ಅಂದ್ರೆ ಬದಲಾವಣೆ, ಬೆಳವಣಿಗೆ. ಹೌದು. ಸಂಕ್ರಾಂತಿ ಅಂದ್ರೆ ಒಳ್ಳೆಯ ಬದಲಾವಣೆ, ಒಳ್ಳೆಯ ಬೆಳವಣಿಗೆ. ಹಾ. ಆದ್ದರಿಂದ ಸಂಕ್ರಾಂತಿ ಆಚರಿಸುವುದಕ್ಕೆ ಹೊರಟ ನಿನಗೆ ಒಂದು ಮಾತು. ಏನು? ನೀ ಬರಬೇಕು ಅಂದಿಯಲ್ಲ, ಹೌದು. ನಿನ್ನಲ್ಲಿ ಏನೋ ಒಂದು ಹೇಳಬೇಕು ಅಂತ ಆಸೆ. ಏನು ಸ್ವಾಮಿ? ಹೇಳೋಣವೇ? ಆ, ತೊಂದರೆ ಉಂಟು. ಹೇಳುವುದಕ್ಕೆ ತೊಂದರೆ ಇಲ್ಲ. ಏನ್ ತೊಂದರೆ? ಏನು? ಕೆಲವು ಹೇಳಬಹುದಾದ ತೊಂದರೆ, ಆ, ಕೆಲವು ಹೇಳುವುದಕ್ಕೂ ತೊಂದರೆ ಇರುವ ತೊಂದರೆ. ಹೌದಾ ಸ್ವಾಮಿ? ಹೇಳುವುದಕ್ಕೆ ತೊಂದರೆ ಉಂಟು ಅಂತಾದ್ರೆ ಹೇಳಿ ಅಂತ ತೊಂದರೆ ಕೊಡುವವ ನಾನಲ್ಲ. ಹೇಳುವುದಕ್ಕೆ ತೊಂದರೆ ಇಲ್ಲ ಅಂತಾದ್ರೆ ಹೇಳುವುದಕ್ಕೆ ನಿಮಗೇನು ತೊಂದರೆ? ಒಟ್ಟು ಬಂತೆಷ್ಟು ತೊಂದರೆ? ಬಹಳ ತೊಂದರೆ. ಹೋಗ್ಲಿ, ಮತ್ತೇನಲ್ಲ. ಆ. ಇದು ಕಾರ್ತಿಕ ಮಾಸ. ಆ, ಶಿವನನ್ನ ಕಾಣುವುದಕ್ಕೆ ಶೈವರು ಈ ಕೈಲಾಸಕ್ಕೆ ಬರುವುದು ಕಾರ್ತಿಕ ಮಾಸದಲ್ಲಿ. ಆ, ಆದ್ದರಿಂದ ಈ ಮಾಸದಲ್ಲಿ ನಾನು ಬರ್ಲಿಕ್ಕಾಗುವುದಿಲ್ಲ.
ನನ್ನನ್ನೇ ಕಾಣುವುದಕ್ಕೆ ಬಂದಾಗ ನಾನು ಇಲ್ಲದೇ ಇರುವ ಪದ್ಧತಿ ಇರುವುದಿಲ್ಲ. ಆದ್ರಿಂದ ಮುಂದಿನ ಮಾಸ ಮಾರ್ಗಶಿರದಲ್ಲಿ ಬರೋಣ. ಆದಿತ್ಯ ಸ್ವಾಮಿ, ಆದ ಒಂದು ನೀವೊಬ್ಬರೇ ಅಲ್ಲ, ಜೊತೆಯಲ್ಲಿ ಅಮ್ಮನವರನ್ನು ಕರೆದುಕೊಂಡು ಬರ್ಬೇಕು ಅಂತ ಕೇಳ್ತೇನೆ. ಪುಣ್ಯಾತ್ಮ, ಅದು ನೀವು ಅವ್ರ ಹತ್ರ ಹೇಳು. ಯಾಕೆ ಗೊತ್ತಾ, ಈಗ ನನಗೆ ಹೇಳಿ ಕರ್ಕೊಂಡು ಬನ್ನಿ ಅಂದ್ರೆ ನಿಮಗ್ ಮಾತ್ರ ಕರೆದದ್ದು, ನೀವು ಹೋಗಿ ಬನ್ನಿ ಅಂತ ಹೇಳುದು. ಈ ಹಿಂಸದ ಜಾತಿ ಹಾಗೆ. ಹೋಗುವ ಮನಸ್ಸು ಉಂಟು, ನಿಮಗೆ ಆಮಂತ್ರಣ ಇದ್ರೆ ಸಾಕು, ನಾ ಬರ್ತೇನೆ ಅಂತ ಹೇಳುದು. ಅವರನ್ನೇ ಮುಂದಿನ ಮಾಸದಲ್ಲಿ ಬರಬಹುದಿತ್ತು, ಆದರೆ ನಿನ್ನ ಹೆಂಡತಿ ಶಶಿ ಬರ್ತಾಳ? ಬರ್ಲಿಲ್ಲ ಅಂದ್ರೆ ಶಶಿಯನ್ನ ಕರ್ಕೊಂಡು ಬರ್ಲಿಲ್ಲ ಅಂತ ಹೇಳುದು. ಅಷ್ಟೇ ಅಲ್ಲ, ಮುಂದಿನ ಮಾಸದಲ್ಲಿ ಏನಾದರೂ ತಿಂಗಳು ತೊಂದರೆ ಆದ್ರೆ ಎಂತ ಮಾಡುದು? ಹೌದಾ? ಅಲ್ಲ, ಅವಳು ಹೇಳುದು ತಪ್ಪಲ್ಲ. ನೀನು ಮಡದಿ ಶಚಿಯನ್ನ ಕರ್ಕೊಂಡು ಬರ್ಲಿಲ್ಲ, ಅದಕ್ಕಾಗಿ ಅವಳ ಆಕ್ಷೇಪ. ನನಗೆ ಹೋಗೋದಲ್ಲೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗೋ ಅಭ್ಯಾಸ ಇಲ್ಲ. ನನ್ಗೆ ನಿನ್ಗೆ ವ್ಯತ್ಯಾಸ ಇಲ್ಲ. ನಿನ್ಗೆ ಹೋಗೋದಲ್ಲ ಕರ್ಕೊಂಡು ಹೋಗೋ ಅಭ್ಯಾಸ ಇಲ್ಲ. ನನಗೆ ಎಲ್ಲೋ ಹೋಗುದಾರು ಬಿಟ್ಟು ಹೋಗೋ ಅಭ್ಯಾಸ ಇಲ್ಲ. ಆದ್ರೆ ಕರ್ಕೊಂಡು ಹೋಗದೆ ಇದ್ದರಿಂದ ಬೇರೆ ಒಂದು ಅನುಮಾನ ಬರ್ತದೆ. ಅಲ್ಲಿ ವ್ಯವಸ್ಥೆ ಇದ್ದಾಗ ಮತ್ತೆ ಇಲ್ಲಿ ಯಾಕೆ ಕರ್ಕೊಂಡು ಹೋಗುದು? ಆದೀತು ನಿಮ್ಮ ಕುಟುಂಬ ಸಮೇತರವಾಗಿ ಅಲ್ಲಿಗಳಿಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಆಯ್ತು. ನಮೋ ನಮಃ. ಮುಂದುವರೆದ ನುಡಿಯಂತೆ ನಾಗಮಂದಿರ ಕೈನಲು ಮುಂದುವರೆದ ನುಡಿಯಂತೆ ನಾಗಮಂದಿರ ಕೈದಲಿನ್ನೊಂದು ತೋರುವುದು, ಇನ್ನೊಂದು ತೋರುವುದು. ಬದಲು ರೂಪದಿ ಹೋಗಿ ಬದಲು ರೂಪದಿ ಹೋಗಿ ಎನ್ನೊಲವ ತಿಳಿವ ಸುಜ್ಞಾನತೆಯು ದೇವೇಂದ್ರಗಿರುವುದು ಹೇಗೆಂಬ ಬಗೆಯ ತನ್ನೊಳಗೆ ನಿಶ್ಚಯಿಸಿ ಆ ಕೆಲವರಿಗೆಲ್ಲ ತಮ್ಮ ಶ್ರೀಮಂತಿಕೆಯನ್ನ ಪ್ರಕಟಿಸಬೇಕು ಎನ್ನುವ ಆಸೆ ಇರ್ತದೆ. ನೀ ಕೇಳಿಲ್ವ, ಬಂಗಾರದ ಅಂಗಿಯನ್ನೇ ಹಾಕಿಕೊಂಡವರು ಇದ್ರು. ಏನದ್ರ ಅರ್ಥ? ನನ್ನ ಶ್ರೀಮಂತಿಕೆ ತೋರಿಸುವುದು. ನನಗೆ ಈ ದೇವೇಂದ್ರನ ಬಗ್ಗೆ ಆ ಅನುಮಾನ. ದೇವೇಂದ್ರದ ಭಕ್ತಿ ಜ್ಞಾನದ ಹಿನ್ನೆಲೆಯಿಂದ ಕೂಡಿದ ಭಕ್ತಿಯೋ ಅಥವಾ ಕೇವಲ ಡಾಂಬಿಕತನದ ಭಕ್ತಿಯೋ, ಅದನ್ನ ನಾವು ತಿಳಿಬೇಕಿದ್ರೆ ನಾವೀಗ ವೇಷ ಮಾಡ್ಬೇಕು. ಹೌದು. ಎಂತ ಸ್ವಾಮಿ ಹೇಳುದು? ಆ? ವೇಷ ಅಂತ ಹೇಳಿದ್ರೆ ಅಂದ್ರೆ ಯಾವ ವೇಷ ಅಂತ ಕೇಳುದು? ಹೌದು, ಮತ್ತೆಂತ ವೇಷ ಮಾಡುತ್ತೀಗ? ವೇಷಧಾರಿ ಒಂದ್ ನೆನ್ಪಿಟ್ಕೊಳ್ಬೇಕು. ಯಾವಾಗ್ಲೂ ನನ್ನದು ಯಾವ ವೇಷ ಅಂತ ಕೇಳಲೇಬಾರ್ದು. ಅಂದ್ರೆ ಕೊಟ್ಟು ವೇಷ ಮತ್ತೊಬ್ಬರು ಮಾಡದಿದ್ದಾಗ ಮಾಡ್ಕೊಳ್ಬೇಕು. ಸರಿ. ಹಾಗಾಗಿ ಇದು ಲೋಕಕ್ಕೆ ಶುಭವನ್ನು ಕೋರುವ ಶಂಕರನ ವೇಷ. ನಾವು ಇದಕ್ಕೆ ತದ್ವಿರುದ್ಧವಾದ ಕಡಿ, ಕೊಚ್ಚು, ಕೊಲ್ಲು ಎನ್ನುವ ಕಿರಾತ ವೇಷವನ್ನು ಧರಿಸಬೇಕು. ನಾನು ಕಿರಾತನಾಗ್ತೇನೆ, ನೀನು ಕಿರಾತಿಣಿಯಾಗು. ನಮ್ಮ ಕಣಗಳೆಲ್ಲ ಕಿರಾತ ಪಡೆಯಾಗಲು. ಲೋಕದಲ್ಲಿ ಸತ್ಯವನ್ನ ತಿಳಿಯುವುದಕ್ಕಾಗಿ ನಿಶವನ್ನ ಮರೆಸಿ ವೇಷವನ್ನ ಧರಿಸಿ ರಂಗಸ್ಥಳಕ್ಕೆ ಇಳಿದು ಬಿಡೋಣ. ಸತ್ಯ
ಪ್ರಪಂಚವೇ ಪ್ರಳಯವಾಗಿರುವಂತಹ ಸಂದರ್ಭದಲ್ಲಿ, ಜಗತ್ತೆಲ್ಲವೂ ಜಲಮಯವಾಗಿರುವಂತಹ ಸಂದರ್ಭದಲ್ಲಿ ಒಂದು ಆಲದೆಲೆಯ ಮೇಲೆ ತೇಲುತ್ತಿರುವಂತಹ 3 ಶಿಶುಗಳು ಯಾರಿಂದ ಬಂದಿರುವುದು, ಯಾಕೆ ಬಂದಿರುವುದು, ಯಾವುದೊಂದು ವಿಷಯವೂ ತಿಳಿಯದೇ ಇರುವಾಗ ಕಿವಿಗೆ ಕೇಳಿಸುತ್ತಿರುವಂತಹದ್ದು ಓಂಕಾರ. ಕಿವಿಗೆ ಕೇಳಿಸಿದ ಆ ಓಂಕಾರದ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ಅದನ್ನೇ ನಾವು ಯೋಚಿಸುತ್ತಾ ಕಾಲ ಕಳೆದೆವು. ಮೈದೋರಿದವಳೇ ಆದಿಮಾಯೆ. ಮೈದೋರಿದ ಆ ತಾಯಿ ಈ 3 ಶಿಶುಗಳ ಕುರಿತು ಮಕ್ಕಳೇ ಎಂದು ಸಂಬೋಧಿಸಿದರು. ಹಾಗಾದರೆ ಆ 3 ಶಿಶುಗಳು ಈ ತಾಯಿಯ ಮಕ್ಕಳು ಎನ್ನುವುದು ಸ್ಪಷ್ಟ. ಆ ಶಿಶುಗಳು ಮತ್ಯಾರಲ್ಲ, ನಾವು 3 ಶಿಶುಗಳು. ತಾಯಿ ಹೇಳಿದರು, ನೀವು ನನ್ನ ಮಕ್ಕಳು. ಹಿರಿಯಾದನಾಗಿರುವಂತಹ ನೀನು ಬ್ರಹ್ಮ, ಇನ್ನೊಬ್ಬ ವಿಷ್ಣು, ಮತ್ತೊಬ್ಬ ಮಹೇಶ್ವರ. ಹೀಗೆ 3ರಿಗೆ 3 ನಾಮಕರಣವನ್ನು ಮಾಡಿದರು. ಅಮ್ಮ, ನಮ್ಮ ಸೃಷ್ಟಿಯ ಉದ್ದೇಶ ಏನು ತಾಯಿ ಎಂದು ಕೇಳಿದಾಗ ತಾಯಿ ಹೇಳಿದ ಮಾತು, ಹಿರಿಯನಾಗಿರುವಂತಹ ಬ್ರಹ್ಮ ನೀನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು. ಮಹಾವಿಷ್ಣು ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಬೇಕು, ಪಾಲನಾಕರ್ತನಾಗಬೇಕು. ಲಯಕಾರಿಯಾಗಿ ಶಿವ ಇರಬೇಕು. ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ರಾಜ ಸತ್ವ ತಮ, ಹೀಗೆ 3 ಗುಣಗಳನ್ನು ಹೊಂದಿದ 3 ಮಕ್ಕಳಿಗೆ 3 ಕಾರ್ಯವನ್ನು ನಿಯೋಜಿಸಿದಳು. ಎಲ್ಲ ನಾವಿರಬೇಕಾದ್ದು. ವಾಸಸ್ಥಾನ ಯಾವುದು ಎಂದು ಆದಿಮಾಯಲ್ಲಿ ಕೇಳಿದಾಗ ಆ ತಾಯಿ ತೋರಿಸಿದಳು, ಬ್ರಹ್ಮ ನೀನು ಸತ್ಯಲೋಕವಾಸಿಯಾಗು, ಶಿವ ಕೈಲಾಸದಲ್ಲಿ ಉಳಿಯಲಿ, ಮಹಾವಿಷ್ಣು ವೈಕುಂಠವಾಸಿಯಾಗಲಿ. ಹೀಗೆ 3ರಿಗೆ 3 ಸ್ಥಳವನ್ನು ತೋರಿಸಿದಳು, 3 ಹೆಸರನ್ನಿಟ್ಟಳು, 3 ಕಾರ್ಯವನ್ನು ಕೊಟ್ಟಳು. ಆ ಕ್ಷಣದಿಂದ ಸತ್ಯಲೋಕವಾಸಿಯಾಗಿರುವಂತಹ ನಾನು ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡೆ. ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಎಲ್ಲವನ್ನು ನಾನು ಸೃಷ್ಟಿಸಿದೆ. ಜೀವರಾಶಿಗಳನ್ನು ಸೃಷ್ಟಿಸಿದೆ. ಅಂಡಜ, ಪಿಂಡಜ, ಉದ್ವಿದ, ಶ್ವೇದಜ ಎನ್ನುವಂತಹ 4 ರೀತಿಯ ಸೃಷ್ಟಿ. ಬರೇ ಜೀವರಾಶಿಗಳನ್ನು ಸೃಷ್ಟಿಸಿದ್ರೆ ಸಾಕೆ, ಪೂರಕವಾಗಿರುವಂತಹ ವಿದ್ಯೆಯೂ ಬೇಕು. ವ್ಯಕ್ತಿಗಳ ಬದುಕು ಹಸನಾಗಬೇಕೆಂದಾದರೆ, ಬದುಕು ಬಂಗಾರವಾಗಬೇಕೆಂದಾದರೆ, ಬದುಕಿಗೊಂದು ಸಂಸ್ಕಾರ ಬೇಕೆಂದಾದರೆ ವಿದ್ಯೆ ಬೇಕು ಎಂಬ ಕಾರಣಕ್ಕಾಗಿ ವಿದ್ಯೆ ಎಲ್ಲವನ್ನು ಸೃಷ್ಟಿಸಿದೆ. ಕ್ಷರ ಅಕ್ಷರಾದಿಗಳನ್ನು ಸೃಷ್ಟಿಸಿದೆ. ಬರೇ ವಿದ್ಯೆಯನ್ನು ಸೃಷ್ಟಿಸಿದ ಸಾಕ, ವಿದ್ಯೆಗೆ ಒಬ್ಬಳು ಅಧಿಕಾರಿಗಳು ಬೇಡವಾ? ಆ ಕುರಿತಾಗಿ ಯೋಚಿಸಿದ ನಾನು ಮಹಾಕೃತುವೊಂದನ್ನು ಮಾಡಿದೆ, ಯಜ್ಞವೊಂದನ್ನು ಮಾಡಿದೆ. ಉದ್ದೇಶವನ್ನು ಯಜ್ಞ ಮಾಡುವಲ್ಲಿ ನಾನು ಸೃಷ್ಟಿಸಿರುವಂತಹ ವಿದ್ಯೆಗಳಿಗೆ ಅಧಿಕಾರಿಯಾಗುವಂತಹ ಯೋಗ್ಯತೆಗಳನ್ನು ಒಬ್ಬಳು ಬೇಕು. ಈ ಸಂಕಲ್ಪದಿಂದ ನಾನು ಯಜ್ಞವನ್ನು ಮಾಡಿದೆ. ಯಜ್ಞದಲ್ಲಿ ಹುಟ್ಟಿದವಳು ಒಬ್ಬಾಕೆ ಹೆಣ್ಣು. ಆ ಮಗುವನ್ನು ಬೆಳೆಸಿದೆ, ವಿದ್ಯಾದಿ ದೇವತೆಯ ಸ್ಥಾನಕ್ಕಾಗಿ ಬೆಳೆಸಿದೆ. ವಿದ್ಯಾದಿ ದೇವತೆಯ ಪಟ್ಟವನ್ನು ಕಟ್ಟಬೇಕೆಂಬ ಕಾರಣಕ್ಕಾಗಿ ಬೆಳೆಸಿದೆ. ಅಂದು ಆ ಋತುವಿನಲ್ಲಿ, ಆ ಯಜ್ಞದಲ್ಲಿ ಹುಟ್ಟಿರುವಂತಹ ಮಗುವಿಗೆ ಶಾರದಾ ಎಂದು ಹೆಸರನ್ನಿಟ್ಟೆ. ಆ ಶಾರದೆ, ಆ ಮಗು ಇನ್ನು ಹೇಗಿದ್ದಾಳೆ ಗೊತ್ತಾ?
ಅಂದು ನಾನು ಯಜ್ಞದಲ್ಲಿ ಪಡೆದಿರುವಂತಹ ಆ ಮಗು ಇಂದು ಎಲೆತ್ತರಕ್ಕೆ ಬೆಳೆದಿದ್ದಾಳೆ. ಶಾರದಾ ಶಾರದಾ ಎಂದ್ರೆ ಬೆಳಕು ಎಂದು, ಶಾರದಾ ಎಂದ್ರೆ ಜ್ಞಾನ ಎಂದು. ಹಾಗೆ ಆ ಶಾರದೆ ಬೆಳಗು 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 ಎದೆತ್ತರಕ್ಕೆ ನಿಂತಿದ್ದಾಳೆ. ಕಂಠ ನೇತ್ರೆ, ವಿಮಲ ಗಾತ್ರೆ, ಸರ್ವಾಂಗ ಸುಂದರಿಯಾಗಿದ್ದಾಳೆ, ಸರ್ವಕ್ಷಣ ಸಂಪನ್ನೆಯಾಗಿದ್ದಾಳೆ. ಹೆಚ್ಚೇನು ಶಾರದೆಯನ್ನು ನೋಡಿದ್ರೆ ತೇಜ ಪುಂಜವನ್ನು ನೋಡಿದ ಹಾಗೆ, ತೇಜ ಪುಂಜವನ್ನು ನೋಡಿದ ಹಾಗೆ ಅಂತಹ ತೇಜಸ್ವಿನಿ ಆ ಶಾರದೆಗೆ ವಿದ್ಯಾಧಿದೇವತೆಯ ಸ್ಥಾನವನ್ನು ಯಾವಾಗ ಕೊಡುವುದು, ವಿದ್ಯಾಧಿದೇವತೆಯ ಪಟ್ಟಕ್ಕೆ ಯಾವಾಗ ಏರಿಸುವುದು ನಾನು ಕಾಯ್ತಾ ಇದ್ದವ. ಆ ಕಾಲ ಸನ್ನಿಹಿತ ಐತೆ. ಸದ್ಯದಲ್ಲಿ ಎಲ್ಲಾದರೂ ಅದಕ್ಕೆ ಒಳ್ಳೆಯ ಮುಹೂರ್ತ ಉಂಟಾ? ಈಗ ನಾನು ನಮ್ಮಂತವರು ಯಾವುದೇ ಕಾರ್ಯವನ್ನು ಮಾಡುವುದಿದ್ರು ಒಳ್ಳೆಯ ಮುಹೂರ್ತದಲ್ಲಿ ಮಾಡಬೇಕು. ಅಂದ್ರೆ ನಾವು ಹುಡುಕುವ ಮುಹೂರ್ತವೂ ಅದೇ ಮುಹೂರ್ತದಲ್ಲಿ. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳುವುದು. ಬ್ರಹ್ಮನ ಮುಹೂರ್ತ ಅದು. ಆ ಬ್ರಹ್ಮ ಒಂದು ಮುಹೂರ್ತವನ್ನು ನಿಶ್ಚಯಿಸಿದ ಎಂದಾದರೆ ಅದಷ್ಟು ಒಳ್ಳೆಯದು ಎನ್ನುವುದೇ ಅರ್ಥ. ಒಳ್ಳೆ ಮುಹೂರ್ತಕ್ಕೆ ಏನಂತೆ ಹೋದ್ರೆ ಪಟ್ಟ ಸ್ಥಿರವಾಗುವುದಿಲ್ಲ. ಆ ಕಾರಣಕ್ಕಾಗಿ ಮುಹೂರ್ತ ಉಂಟ ಇಂದು ಜ್ಯೋತಿಷ್ಯದ ವಿಚಾರವನಾಂತು, ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ದೃಢ ಮನದೊಳಿರವು. ಅಶ್ವಿನಿ ಹರಣಿ ಕೃತಿಕಾ ರೋಹಿಣಿ ಸರಿ ಬರಲಿಲ್ಲ. ಸರಿ ಬರಲಿಲ್ಲ. ಇಂದು ಜ್ಯೋತಿಷ್ಯದ ವಿಚಾರವನಾಂತು ವಿಧಿ ದೃಢವನದೊಳಿರವು. ಮೇಷ ವೃಷಭ ಮಿಥುನ ಕರ್ಕ ಪರಂದು ತಾನಾಜೆಯೊಳಗದ್ದದು ವಿದ್ಯೆಯೊಡೆತನದ